ಹಜ್ ಯಾತ್ರೆ ಮುಗಿಸಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಇಳಿದ ಯಾತ್ರಿಕರಿಗೆ ವಿಶೇಷವೊಂದು ಕಾದಿತ್ತು. ಕೇಂದ್ರ ಸಚಿವ ಕಿರಣ್ ರಿಜಿಜು ಮತ್ತು ದೆಹಲಿ ಹಜ್ ಕಮಿಟಿಯ ಚೇರ್ಪರ್ಸನ್ ಕೌಸರ್ ಜಹಾನ್ ಅವರು ಹಜ್ ಯಾತ್ರಾರ್ಥಿಗಳಿಗಾಗಿ ಹೂಮಾಲೆ ಹಿಡಿದು ನಿಂತಿದ್ರು. ವಿಮಾನ ನಿಲ್ದಾಣದಿಂದ ಹೊರಬಂದ ಹಜ್ ಯಾತ್ರಿಕರ ಕೊರಳಿಗೆ ಹೂಮಾಲೆ ಹಾಕಿ ಇವರಿಬ್ಬರು ಸ್ವಾಗತಿಸಿದ್ರು. ಹಾಜಿ ಮುಬಾರಕ್ ಎಂದು ಅವರು ಹೇಳ್ತಾ ಇದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹಂಚಿಕೆಯಾಗಿದೆ. ಮಾತ್ರ ಅಲ್ಲ, ಇದಕ್ಕೆ ಬೇರೆ ಬೇರೆ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಕೇಂದ್ರ ಸರ್ಕಾರ ಇಂಥದ್ದೊಂದು ಸ್ವಾಗತವನ್ನ ಕೈಲಾಸ ಮಾನಸ ಸರೋವರಕ್ಕೆ ಹೋಗಿ ಬಂದವರಿಗೆ ನೀಡಿದೆಯಾ ಎಂಬ ಪ್ರಶ್ನೆಯನ್ನ ಇದೇ ಸರ್ಕಾರದ ಬೆಂಬಲಿಗರು ಕೇಳಿದ್ದಾರೆ. ಅಮರನಾಥ ಯಾತ್ರಿಕರಿಗೆ ಇಂಥದ್ದೊಂದು ಸ್ವಾಗತ ಸಿಕ್ಕಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ವೈಷ್ಣೋದೇವಿ ಮಂದಿರಕ್ಕೆ ಭೇಟಿ ನೀಡಿ ಬಂದವರಿಗೆ ಇಂತಹದೊಂದು ಸ್ವಾಗತವನ್ನ ಕೇಂದ್ರ ಸಚಿವರು ನೀಡಿದ್ದಾರಾ ಎಂಬ ಪ್ರಶ್ನೆಯನ್ನು ಕೆಲವರು ಎತ್ತಿದ್ದಾರೆ. ಈ ಪ್ರಶ್ನೆಗಳೆಲ್ಲ ಹುಟ್ಟಿಕೊಳ್ಳುವುದಕ್ಕೆ ಒಂದು ಕಾರಣ ಇದೆ. ಕೇಂದ್ರ ಸರ್ಕಾರ ಮುಸ್ಲಿಮರ ಬಗ್ಗೆ ತಾರತಮ್ಯದ ಧೋರಣೆಯನ್ನು ಅನುಸರಿಸುತ್ತಾ ಬಂದಿರೋದು ಇದಕ್ಕೆ ಮುಖ್ಯ ಕಾರಣ. ಮುಸ್ಲಿಮರ ಬಗ್ಗೆ ಬಿಜೆಪಿ ನಾಯಕರು ದ್ವೇಷದ ಮಾತುಗಳನ್ನು ಆಡ್ತಾರೆ. ಸರ್ಕಾರಗಳು ದ್ವೇಷದ ಕ್ರಮವನ್ನ ಕೈಗೊಳ್ತವೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಅಸ್ಸಾಂ ಇತ್ಯಾದಿ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಮುಸ್ಲಿಮರು ಪದೇ ಪದೇ ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಅದರ ಸಚಿವರವರೆಗೆ ನೇರಾತಿನೇರ ಮುಸ್ಲಿಂ ದ್ವೇಷದ ಭಾಷಣಗಳನ್ನು ಮಾಡಲಾಗ್ತದೆ. ಕೇಂದ್ರ ಸಚಿವ ಸಂಪುಟದಲ್ಲೂ ಒಬ್ಬರೇ ಒಬ್ಬ ಮುಸ್ಲಿಂ ಸಚಿವರು ಇಲ್ಲ. ಇಂಥ ವಾತಾವರಣಕ್ಕೆ ಈ ಪಕ್ಷದ ಬೆಂಬಲಿಗರು ಒಗ್ಗಿ ಹೋಗಿದ್ದಾರೆ. ಆದ್ದರಿಂದಲೇ ಕಿರಣ್ ರಿಜಿಜು ಅವರ ವರ್ತನೆ ಅವರಲ್ಲಿ ಬೇಸರ ತರಿಸಿದೆ. ಇದ್ದಕ್ಕಿದ್ದಂತೆ ಅವರು ತಮ್ಮ ಧೋರಣೆಯನ್ನು ಬದಲಿಸಿ ಹಜ್ ಯಾತ್ರಾರ್ಥಿಗಳ ಕೊರಳಿಗೆ ಹೂಮಾಲೆಯನ್ನು ಹಾಕುವುದನ್ನು ಕಂಡು ಅವರು ಸಿಟ್ಟಾಗಿದ್ದಾರೆ. ಹಾಗಿದ್ರೆ ವೈಷ್ಣೋದೇವಿ ಮಂದಿರದಿಂದ ಮರಳಿ ಬಂದವರಿಗೆ ಹೂಮಾಲೆ ಹಾಕಿದ್ದೀರಾ ಎಂದು ಅವರು ಪ್ರಶ್ನಿಸಿದ್ದಾರೆ. ಯಾಕೆಂದ್ರೆ ಮುಸ್ಲಿಂ ಯಾತ್ರಾರ್ಥಿಗಳನ್ನ ಹೀಗೆ ಗೌರವಿಸುವುದು ಸರಿಯಲ್ಲ ಎಂಬ ಭಾವನೆ ಅವರಲ್ಲಿದೆ. ಆದ್ದರಿಂದಲೇ ಅವರು ಕೈಲಾಸ ಮಾನಸ ಸರೋವರದ ಹೆಸರಲ್ಲಿ ಕಿರಣ್ ರಿಜಿಜು ಅವರನ್ನ ಪ್ರಶ್ನಿಸಿದ್ದಾರೆ. ದೇಶದಲ್ಲಿ ಒಂದು ಬಗೆಯ ಮುಸ್ಲಿಂ ವಿರೋಧಿ ಮಾನಸಿಕತೆಯನ್ನು ಬೆಳೆಸಲಾಗಿದೆ. ಪ್ರಭುತ್ವದ ಮುಂದೆ ನಿಂತು ಈ ಮಾನಸಿಕತೆಗೆ ಗೊಬ್ಬರ ಹಾಕಿದೆ. ಹೀಗಿರುತ್ತಾ ಸಡನ್ ಆಗಿ ಮುಸ್ಲಿಮರನ್ನ ಹೀಗೆ ಹೂಹಾರ ಹಾಕಿ ಸ್ವಾಗತಿಸುವುದನ್ನ ಆ ಮಾನಸಿಕತೆ ಒಗ್ಗಿ ಹೋದವರು ಒಪ್ಪಿಕೊಳ್ತಿಲ್ಲ. ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಹೀಗೆ ಗೌರವಿಸುವುದು ತಮಗಾದ ಅವಮಾನ ಅಂತ ಅವರು ಭಾವಿಸುತ್ತಿದ್ದಾರೆ. ಕಿರಣ್ ರಿಜಿಜು ಹೂಮಾಲೆ ಹಾಕಿ ಹಜ್ ಯಾತ್ರಾರ್ಥಿಗಳನ್ನು ಸ್ವಾಗತಿಸಿದ್ದು ಒಳ್ಳೆಯ ಬೆಳವಣಿಗೆ. ಆದರೆ ಇದೇ ಸಮಯದಲ್ಲಿ ತಮ್ಮ ಮಾತು ಮತ್ತು ವರ್ತನೆಗಳಿಂದ ಮುಸ್ಲಿಂ ದ್ವೇಷಿ ಭಾವನೆಯನ್ನು ಬೆಳೆಸುತ್ತಿರುವ ತಮ್ಮ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಕಿರಣ್ ರಿಜಿಜು ಈ ಬಗ್ಗೆ ಕ್ಲಾಸ್ ತೆಗೆದುಕೊಳ್ಳಬೇಕು. ಮುಸ್ಲಿಂ ಸಮುದಾಯದ ಮೇಲಿನ ದ್ವೇಷವನ್ನು ಕೈಬಿಡುವಂತೆ ಅವರಿಗೆ ತಿಳಿ ಹೇಳಬೇಕು. ಇಲ್ಲದಿದ್ದರೆ ಹೀಗೆ ಹೂಹಾರ ಹಾಕಿ ಸ್ವಾಗತಿಸುವುದೇ ತಪ್ಪು ಎಂಬ ಭಾವನೆಯನ್ನು ಅವರು ಬೆಳೆಸಿಕೊಳ್ತಾರೆ ಮತ್ತು ಕೈಲಾಸ ಮಾನಸ ಸರೋವರಕ್ಕೆ ಹೋದವರಿಗೆ ಹೀಗೆ ಸ್ವಾಗತ ಕೋರಿದ್ದೀರಾ ಅಂತ ಪ್ರಶ್ನಿಸುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.